ತೆರಿಗೆ ಇಲಾಖೆ ನೋಟಿಸ್ನ ವಿರುದ್ಧ ವರ್ತಕರು ಸಿಡಿದೆದ್ದಿದ್ದಾರೆ. ಬೇಕರಿ ಹಾಗೂ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು, ಟೀ, ಕಾಫಿ ಮಾರಾಟ ಮಾಡದೆ ಸಮರ ಸಾರಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ. ಇವತ್ತು ಕಾಂಡಿಮೆಂಟ್ಸ್ ಮತ್ತೆ ಬೇಕರಿಯ ಮಾಲೀಕರೆಲ್ಲರೂ ಕೂಡ ಇವತ್ತು ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಬೇಕರಿಗಳಲ್ಲಿ ಇವತ್ತು ಟೀ ಹಾಗೂ ಕಾಫಿಯನ್ನ ಮಾರಾಟವನ್ನು ಮಾಡ್ತಾ ಇಲ್ಲ. ಕೇವಲ ಎಲ್ಲರೂ ಕೂಡ ತಲೆಗೆ ಪಟ್ಟಿಯನ್ನು ಕಟ್ಟುವ ಮೂಲಕ, ಕಪ್ಪು ಪಟ್ಟಿಯನ್ನು ಕಟ್ಟುವ ಮೂಲಕ ಸರ್ಕಾರದ ಒಂದು ಏನು ನೋಟಿಸ್ ಬರ್ತಾ ಇದೆ ವಾಣಿಜ್ಯ ತೆರಿಗೆ ಇಲಾಖೆ, ಅದರ ವಿರುದ್ಧವಾಗಿ ಈಗ ಪ್ರತಿಭಟನೆ ಮಾಡುವಂತಹ ಕೆಲಸ ಮಾಡ್ತಾರೆ. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಪ್ರತಿಭಟನೆಗೆ ಈಗ ಸಾಂಕೇತಿಕವಾಗಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಏನು ನಂದಿನಿ ಹಾಲನ್ನು ಬಳಕೆ ಮಾಡದೇನೆ ವ್ಯಾಪಾರ ಮಾಡುವಂತಹ ಕೆಲಸ ಕೂಡ ಇವತ್ತು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರಾಜಾಜಿನಗರ ಸೇರಿದಂತೆ ಬೆಂಗಳೂರಿನ ಬಹುತೇಕ ಎಲ್ಲಾ ಭಾಗದಲ್ಲೂ ಕೂಡ ಎಲ್ಲರೂ ಕೂಡ ಇದೇ ಮಾದರಿಯಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಈಗ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಆಕಾರದ ಪ್ರತಿಭಟನೆಗೆ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ತಯಾರಿಯನ್ನು ನಡೆಸಲಾಗುತ್ತದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತೆರಿಗೆ ಇಲಾಖೆ ನೋಟಿಸ್ನ ವಿರುದ್ಧ ವರ್ತಕರು ಸಿಡಿದೆದ್ದಿದ್ದಾರೆ. ಬೇಕರಿ ಹಾಗೂ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು, ಟೀ, ಕಾಫಿ ಮಾರಾಟ ಮಾಡದೆ ಸಮರ ಸಾರಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ. ಇವತ್ತು ಕಾಂಡಿಮೆಂಟ್ಸ್ ಮತ್ತೆ ಬೇಕರಿಯ ಮಾಲೀಕರೆಲ್ಲರೂ ಕೂಡ ಇವತ್ತು ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಬೇಕರಿಗಳಲ್ಲಿ ಇವತ್ತು ಟೀ ಹಾಗೂ ಕಾಫಿಯನ್ನ ಮಾರಾಟವನ್ನು ಮಾಡ್ತಾ ಇಲ್ಲ. ಕೇವಲ ಎಲ್ಲರೂ ಕೂಡ ತಲೆಗೆ ಪಟ್ಟಿಯನ್ನು ಕಟ್ಟುವ ಮೂಲಕ, ಕಪ್ಪು ಪಟ್ಟಿಯನ್ನು ಕಟ್ಟುವ ಮೂಲಕ ಸರ್ಕಾರದ ಒಂದು ಏನು ನೋಟಿಸ್ ಬರ್ತಾ ಇದೆ ವಾಣಿಜ್ಯ ತೆರಿಗೆ ಇಲಾಖೆ, ಅದರ ವಿರುದ್ಧವಾಗಿ ಈಗ ಪ್ರತಿಭಟನೆ ಮಾಡುವಂತಹ ಕೆಲಸ ಮಾಡ್ತಾರೆ. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಪ್ರತಿಭಟನೆಗೆ ಈಗ ಸಾಂಕೇತಿಕವಾಗಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಏನು ನಂದಿನಿ ಹಾಲನ್ನು ಬಳಕೆ ಮಾಡದೇನೆ ವ್ಯಾಪಾರ ಮಾಡುವಂತಹ ಕೆಲಸ ಕೂಡ ಇವತ್ತು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರಾಜಾಜಿನಗರ ಸೇರಿದಂತೆ ಬೆಂಗಳೂರಿನ ಬಹುತೇಕ ಎಲ್ಲಾ ಭಾಗದಲ್ಲೂ ಕೂಡ ಎಲ್ಲರೂ ಕೂಡ ಇದೇ ಮಾದರಿಯಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಈಗ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಆಕಾರದ ಪ್ರತಿಭಟನೆಗೆ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ತಯಾರಿಯನ್ನು ನಡೆಸಲಾಗುತ್ತದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತೆರಿಗೆ ಇಲಾಖೆ ನೋಟಿಸ್ನ ವಿರುದ್ಧ ವರ್ತಕರು ಸಿಡಿದೆದ್ದಿದ್ದಾರೆ. ಬೇಕರಿ ಹಾಗೂ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು, ಟೀ, ಕಾಫಿ ಮಾರಾಟ ಮಾಡದೆ ಸಮರ ಸಾರಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ. ಇವತ್ತು ಕಾಂಡಿಮೆಂಟ್ಸ್ ಮತ್ತೆ ಬೇಕರಿಯ ಮಾಲೀಕರೆಲ್ಲರೂ ಕೂಡ ಇವತ್ತು ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಬೇಕರಿಗಳಲ್ಲಿ ಇವತ್ತು ಟೀ ಹಾಗೂ ಕಾಫಿಯನ್ನ ಮಾರಾಟವನ್ನು ಮಾಡ್ತಾ ಇಲ್ಲ. ಕೇವಲ ಎಲ್ಲರೂ ಕೂಡ ತಲೆಗೆ ಪಟ್ಟಿಯನ್ನು ಕಟ್ಟುವ ಮೂಲಕ, ಕಪ್ಪು ಪಟ್ಟಿಯನ್ನು ಕಟ್ಟುವ ಮೂಲಕ ಸರ್ಕಾರದ ಒಂದು ಏನು ನೋಟಿಸ್ ಬರ್ತಾ ಇದೆ ವಾಣಿಜ್ಯ ತೆರಿಗೆ ಇಲಾಖೆ, ಅದರ ವಿರುದ್ಧವಾಗಿ ಈಗ ಪ್ರತಿಭಟನೆ ಮಾಡುವಂತಹ ಕೆಲಸ ಮಾಡ್ತಾರೆ. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಪ್ರತಿಭಟನೆಗೆ ಈಗ ಸಾಂಕೇತಿಕವಾಗಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಏನು ನಂದಿನಿ ಹಾಲನ್ನು ಬಳಕೆ ಮಾಡದೇನೆ ವ್ಯಾಪಾರ ಮಾಡುವಂತಹ ಕೆಲಸ ಕೂಡ ಇವತ್ತು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರಾಜಾಜಿನಗರ ಸೇರಿದಂತೆ ಬೆಂಗಳೂರಿನ ಬಹುತೇಕ ಎಲ್ಲಾ ಭಾಗದಲ್ಲೂ ಕೂಡ ಎಲ್ಲರೂ ಕೂಡ ಇದೇ ಮಾದರಿಯಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಈಗ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಆಕಾರದ ಪ್ರತಿಭಟನೆಗೆ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ತಯಾರಿಯನ್ನು ನಡೆಸಲಾಗುತ್ತದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತೆರಿಗೆ ಇಲಾಖೆ ನೋಟಿಸ್ನ ವಿರುದ್ಧ ವರ್ತಕರು ಸಿಡಿದೆದ್ದಿದ್ದಾರೆ. ಬೇಕರಿ ಹಾಗೂ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು, ಟೀ, ಕಾಫಿ ಮಾರಾಟ ಮಾಡದೆ ಸಮರ ಸಾರಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ. ಇವತ್ತು ಕಾಂಡಿಮೆಂಟ್ಸ್ ಮತ್ತೆ ಬೇಕರಿಯ ಮಾಲೀಕರೆಲ್ಲರೂ ಕೂಡ ಇವತ್ತು ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಬೇಕರಿಗಳಲ್ಲಿ ಇವತ್ತು ಟೀ ಹಾಗೂ ಕಾಫಿಯನ್ನ ಮಾರಾಟವನ್ನು ಮಾಡ್ತಾ ಇಲ್ಲ. ಕೇವಲ ಎಲ್ಲರೂ ಕೂಡ ತಲೆಗೆ ಪಟ್ಟಿಯನ್ನು ಕಟ್ಟುವ ಮೂಲಕ, ಕಪ್ಪು ಪಟ್ಟಿಯನ್ನು ಕಟ್ಟುವ ಮೂಲಕ ಸರ್ಕಾರದ ಒಂದು ಏನು ನೋಟಿಸ್ ಬರ್ತಾ ಇದೆ ವಾಣಿಜ್ಯ ತೆರಿಗೆ ಇಲಾಖೆ, ಅದರ ವಿರುದ್ಧವಾಗಿ ಈಗ ಪ್ರತಿಭಟನೆ ಮಾಡುವಂತಹ ಕೆಲಸ ಮಾಡ್ತಾರೆ. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಪ್ರತಿಭಟನೆಗೆ ಈಗ ಸಾಂಕೇತಿಕವಾಗಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಏನು ನಂದಿನಿ ಹಾಲನ್ನು ಬಳಕೆ ಮಾಡದೇನೆ ವ್ಯಾಪಾರ ಮಾಡುವಂತಹ ಕೆಲಸ ಕೂಡ ಇವತ್ತು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರಾಜಾಜಿನಗರ ಸೇರಿದಂತೆ ಬೆಂಗಳೂರಿನ ಬಹುತೇಕ ಎಲ್ಲಾ ಭಾಗದಲ್ಲೂ ಕೂಡ ಎಲ್ಲರೂ ಕೂಡ ಇದೇ ಮಾದರಿಯಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಈಗ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಆಕಾರದ ಪ್ರತಿಭಟನೆಗೆ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ತಯಾರಿಯನ್ನು ನಡೆಸಲಾಗುತ್ತದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತೆರಿಗೆ ಇಲಾಖೆ ನೋಟಿಸ್ನ ವಿರುದ್ಧ ವರ್ತಕರು ಸಿಡಿದೆದ್ದಿದ್ದಾರೆ. ಬೇಕರಿ ಹಾಗೂ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು, ಟೀ, ಕಾಫಿ ಮಾರಾಟ ಮಾಡದೆ ಸಮರ ಸಾರಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ.
ಇವತ್ತು ಕಾಂಡಿಮೆಂಟ್ಸ್ ಮತ್ತೆ ಬೇಕರಿಯ ಮಾಲೀಕರೆಲ್ಲರೂ ಕೂಡ ಇವತ್ತು ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಬೇಕರಿಗಳಲ್ಲಿ ಇವತ್ತು ಟೀ ಹಾಗೂ ಕಾಫಿಯನ್ನ ಮಾರಾಟವನ್ನು ಮಾಡ್ತಾ ಇಲ್ಲ. ಕೇವಲ ಎಲ್ಲರೂ ಕೂಡ ತಲೆಗೆ ಪಟ್ಟಿಯನ್ನು ಕಟ್ಟುವ ಮೂಲಕ, ಕಪ್ಪು ಪಟ್ಟಿಯನ್ನು ಕಟ್ಟುವ ಮೂಲಕ ಸರ್ಕಾರದ ಒಂದು ಏನು ನೋಟಿಸ್ ಬರ್ತಾ ಇದೆ ವಾಣಿಜ್ಯ ತೆರಿಗೆ ಇಲಾಖೆ, ಅದರ ವಿರುದ್ಧವಾಗಿ ಈಗ ಪ್ರತಿಭಟನೆ ಮಾಡುವಂತಹ ಕೆಲಸ ಮಾಡ್ತಾರೆ. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಪ್ರತಿಭಟನೆಗೆ ಈಗ ಸಾಂಕೇತಿಕವಾಗಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಏನು ನಂದಿನಿ ಹಾಲನ್ನು ಬಳಕೆ ಮಾಡದೇನೆ ವ್ಯಾಪಾರ ಮಾಡುವಂತಹ ಕೆಲಸ ಕೂಡ ಇವತ್ತು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರಾಜಾಜಿನಗರ ಸೇರಿದಂತೆ ಬೆಂಗಳೂರಿನ ಬಹುತೇಕ ಎಲ್ಲಾ ಭಾಗದಲ್ಲೂ ಕೂಡ ಎಲ್ಲರೂ ಕೂಡ ಇದೇ ಮಾದರಿಯಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಈಗ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಆಕಾರದ ಪ್ರತಿಭಟನೆಗೆ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತೆರಿಗೆ ಇಲಾಖೆ ನೋಟಿಸ್ನ ವಿರುದ್ಧ ವರ್ತಕರು ಸಿಡಿದೆದ್ದಿದ್ದಾರೆ. ಬೇಕರಿ ಹಾಗೂ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು, ಟೀ, ಕಾಫಿ ಮಾರಾಟ ಮಾಡದೆ ಸಮರ ಸಾರಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ. ಇವತ್ತು ಕಾಂಡಿಮೆಂಟ್ಸ್ ಮತ್ತೆ ಬೇಕರಿಯ ಮಾಲೀಕರೆಲ್ಲರೂ ಕೂಡ ಇವತ್ತು ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಬೇಕರಿಗಳಲ್ಲಿ ಇವತ್ತು ಟೀ ಹಾಗೂ ಕಾಫಿಯನ್ನ ಮಾರಾಟವನ್ನು ಮಾಡ್ತಾ ಇಲ್ಲ. ಕೇವಲ ಎಲ್ಲರೂ ಕೂಡ ತಲೆಗೆ ಪಟ್ಟಿಯನ್ನು ಕಟ್ಟುವ ಮೂಲಕ, ಕಪ್ಪು ಪಟ್ಟಿಯನ್ನು ಕಟ್ಟುವ ಮೂಲಕ ಸರ್ಕಾರದ ಒಂದು ಏನು ನೋಟಿಸ್ ಬರ್ತಾ ಇದೆ ವಾಣಿಜ್ಯ ತೆರಿಗೆ ಇಲಾಖೆ, ಅದರ ವಿರುದ್ಧವಾಗಿ ಈಗ ಪ್ರತಿಭಟನೆ ಮಾಡುವಂತಹ ಕೆಲಸ ಮಾಡ್ತಾರೆ. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಪ್ರತಿಭಟನೆಗೆ ಈಗ ಸಾಂಕೇತಿಕವಾಗಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಏನು ನಂದಿನಿ ಹಾಲನ್ನು ಬಳಕೆ ಮಾಡದೇನೆ ವ್ಯಾಪಾರ ಮಾಡುವಂತಹ ಕೆಲಸ ಕೂಡ ಇವತ್ತು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರಾಜಾಜಿನಗರ ಸೇರಿದಂತೆ ಬೆಂಗಳೂರಿನ ಬಹುತೇಕ ಎಲ್ಲಾ ಭಾಗದಲ್ಲೂ ಕೂಡ ಎಲ್ಲರೂ ಕೂಡ ಇದೇ ಮಾದರಿಯಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಈಗ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಆಕಾರದ ಪ್ರತಿಭಟನೆಗೆ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತೆರಿಗೆ ಇಲಾಖೆ ನೋಟಿಸ್ನ ವಿರುದ್ಧ ವರ್ತಕರು ಸಿಡಿದೆದ್ದಿದ್ದಾರೆ. ಬೇಕರಿ ಹಾಗೂ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು, ಟೀ, ಕಾಫಿ ಮಾರಾಟ ಮಾಡದೆ ಸಮರ ಸಾರಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ. ಇವತ್ತು ಕಾಂಡಿಮೆಂಟ್ಸ್ ಮತ್ತೆ ಬೇಕರಿಯ ಮಾಲೀಕರೆಲ್ಲರೂ ಕೂಡ ಇವತ್ತು ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಬೇಕರಿಗಳಲ್ಲಿ ಇವತ್ತು ಟೀ ಹಾಗೂ ಕಾಫಿಯನ್ನ ಮಾರಾಟವನ್ನು ಮಾಡ್ತಾ ಇಲ್ಲ. ಕೇವಲ ಎಲ್ಲರೂ ಕೂಡ ತಲೆಗೆ ಪಟ್ಟಿಯನ್ನು ಕಟ್ಟುವ ಮೂಲಕ, ಕಪ್ಪು ಪಟ್ಟಿಯನ್ನು ಕಟ್ಟುವ ಮೂಲಕ ಸರ್ಕಾರದ ಒಂದು ಏನು ನೋಟಿಸ್ ಬರ್ತಾ ಇದೆ ವಾಣಿಜ್ಯ ತೆರಿಗೆ ಇಲಾಖೆ, ಅದರ ವಿರುದ್ಧವಾಗಿ ಈಗ ಪ್ರತಿಭಟನೆ ಮಾಡುವಂತಹ ಕೆಲಸ ಮಾಡ್ತಾರೆ. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಪ್ರತಿಭಟನೆಗೆ ಈಗ ಸಾಂಕೇತಿಕವಾಗಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಏನು ನಂದಿನಿ ಹಾಲನ್ನು ಬಳಕೆ ಮಾಡದೇನೆ ವ್ಯಾಪಾರ ಮಾಡುವಂತಹ ಕೆಲಸ ಕೂಡ ಇವತ್ತು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರಾಜಾಜಿನಗರ ಸೇರಿದಂತೆ ಬೆಂಗಳೂರಿನ ಬಹುತೇಕ ಎಲ್ಲಾ ಭಾಗದಲ್ಲೂ ಕೂಡ ಎಲ್ಲರೂ ಕೂಡ ಇದೇ ಮಾದರಿಯಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಈಗ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಆಕಾರದ ಪ್ರತಿಭಟನೆಗೆ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತೆರಿಗೆ ಇಲಾಖೆ ನೋಟಿಸ್ನ ವಿರುದ್ಧ ವರ್ತಕರು ಸಿಡಿದೆದ್ದಿದ್ದಾರೆ. ಬೇಕರಿ ಹಾಗೂ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು, ಟೀ, ಕಾಫಿ ಮಾರಾಟ ಮಾಡದೆ ಸಮರ ಸಾರಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ. ತೆರಿಗೆ ಇಲಾಖೆ ನೋಟಿಸ್ನ ವಿರುದ್ಧ ವರ್ತಕರು ಸಿಡಿದೆದ್ದಿದ್ದಾರೆ. ಬೇಕರಿ ಹಾಗೂ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು, ಟೀ, ಕಾಫಿ ಮಾರಾಟ ಮಾಡದೆ ಸಮರ ಸಾರಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ. ಇವತ್ತು ಕಾಂಡಿಮೆಂಟ್ಸ್ ಮತ್ತೆ ಬೇಕರಿಯ ಮಾಲೀಕರೆಲ್ಲರೂ ಕೂಡ ಇವತ್ತು ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಬೇಕರಿಗಳಲ್ಲಿ ಇವತ್ತು ಟೀ ಹಾಗೂ ಕಾಫಿಯನ್ನ ಮಾರಾಟವನ್ನು ಮಾಡ್ತಾ ಇಲ್ಲ. ಕೇವಲ ಎಲ್ಲರೂ ಕೂಡ ತಲೆಗೆ ಪಟ್ಟಿಯನ್ನು ಕಟ್ಟುವ ಮೂಲಕ, ಕಪ್ಪು ಪಟ್ಟಿಯನ್ನು ಕಟ್ಟುವ ಮೂಲಕ ಸರ್ಕಾರದ ಒಂದು ಏನು ನೋಟಿಸ್ ಬರ್ತಾ ಇದೆ ವಾಣಿಜ್ಯ ತೆರಿಗೆ ಇಲಾಖೆ, ಅದರ ವಿರುದ್ಧವಾಗಿ ಈಗ ಪ್ರತಿಭಟನೆ ಮಾಡುವಂತಹ ಕೆಲಸ ಮಾಡ್ತಾರೆ. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಪ್ರತಿಭಟನೆಗೆ ಈಗ ಸಾಂಕೇತಿಕವಾಗಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಏನು ನಂದಿನಿ ಹಾಲನ್ನು ಬಳಕೆ ಮಾಡದೇನೆ ವ್ಯಾಪಾರ ಮಾಡುವಂತಹ ಕೆಲಸ ಕೂಡ ಇವತ್ತು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರಾಜಾಜಿನಗರ ಸೇರಿದಂತೆ ಬೆಂಗಳೂರಿನ ಬಹುತೇಕ ಎಲ್ಲಾ ಭಾಗದಲ್ಲೂ ಕೂಡ ಎಲ್ಲರೂ ಕೂಡ ಇದೇ ಮಾದರಿಯಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಈಗ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಜುಲೈ 25ನೇ ತಾರೀಕು ನಡೆಯುವಂತಹ ಒಂದು ಬೃಹತ್ ಆಕಾರದ ಪ್ರತಿಭಟನೆಗೆ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.